ಸರ್ ಏನಿಲ್ಲ, ಇದು ದೇವದಾಸಿ ಮಹಿಳೆಯರ ಪುನರ್ವಸತಿಗೆ ಸಂಬಂಧಪಟ್ಟಂತೆ ಈ ದೇವದಾಸಿ ಪದ್ಧತಿಯಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಯಲ್ಲಿರ್ತಕ್ಕಂಥ ದೇವದಾಸಿ ತಾಯಂದಿರ ಪುನರ್ವಸತಿಗಾಗಿ, ಅವರ ಮಕ್ಕಳ ಪುನರ್ವಸತಿಗಾಗಿ, ಅವರ ಮೊಮ್ಮಕ್ಕಳ ಪುನರ್ವಸತಿಗಾಗಿ, ಆ ತಾಯಂದಿರ ಬದುಕಿಗಾಗಿ ಇವತ್ತಿನ ದಿವಸ ಒಂದು ಸ್ವಾಭಿಮಾನದ ಹೋರಾಟ ನಡೆದಿತ್ತು. ಸ್ವಾಭಿಮಾನದ ಹೋರಾಟಪ್ಪ ಅಂತಂದ್ರೆ ಅದು ಅವರೇ ಬುತ್ತಿ ಕಟ್ಟಿಕೊಂಡು ತಮ್ಮ ಬಸ್ ಚಾರ್ಜ್ ಇಟ್ಕೊಂಡು ತಾವೇ ಸ್ವಯಂ ಪ್ರೇರಿತವಾಗಿ ಈ ಹೋರಾಟಕ್ಕೆ ಪಾಲ್ಗೊಂಡು ಇವತ್ತು ಮೊನ್ನೆ ಸಮಾಜ ಕಲ್ಯಾಣ ಸಚಿವರಾದಂಥ ಮುನಿಯಪ್ಪ ಸಾಹೇಬರಿಗೆ KH ಮುನಿಯಪ್ಪ ಸಾಹೇಬರಿಗೆ ಮನವಿಯನ್ನು ಕೊಟ್ಟಾರ. ಅವರು ಕೂಡಲೇ ನಾವು ಏನೆಲ್ಲ ಮಾಡೋದಿದೆ ನನ್ನ ವ್ಯಾಪ್ತಿಯಲ್ಲಿ ಬರೋಂಥವನ್ನು ಮಾಡ್ತೀವಿ, ಮತ್ತಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸಂಬಂಧಪಡುವಂಥ ಎಲ್ಲ ವಿಚಾರಗಳನ್ನು ಮುಖ್ಯಮಂತ್ರಿಗಳ ಹತ್ರ ಡಿಸ್ಕಸ್ ಮಾಡಿ ಜಾರಿಗೆ ತರೋಂಥ ಕೆಲಸವನ್ನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮೊದಲನೇ ಬೇಡಿಕೆಯಾಗಿ ದೇವದಾಸಿ ತಾಯಂದಿರ ಪುನರ್ವಸತಿ ಕಾಯ್ದೆ 2025ರ ಕಾಯ್ದೆಯನ್ನು ಈಗಾಗಲೇ ಕರ್ನಾಟಕ ಸರ್ಕಾರ ಅದನ್ನು ಅಂಗೀಕಾರ ಮಾಡಿ ರಾಜ್ಯಪಾಲರ ಅಂಕಿತ ಹಾಕಿ ರಾಷ್ಟ್ರಪತಿಯವರಿಗೆ ಕಳಿಸಿದೆ. ರಾಷ್ಟ್ರಪತಿಯವರಿಂದ ಆ ಕಾಯ್ದೆ ಬರುವಂಥದ್ದು ಇದೆ, ಅದನ್ನು ತರಿಸುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮೊದಲನೇದ್ದು. ಎರಡನೇದು, ದೇವದಾಸಿ ತಾಯಂದರಿಗೆ ಈಗಿರ್ತಕ್ಕಂಥ ಮಾಸಾಸನವನ್ನು 2000ದಿಂದ 5000ವರೆಗೆ ಹೆಚ್ಚಿಸ್ಬೇಕಂತ ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ. ಅದನ್ನು ಕೂಡ ಒಪ್ಕೊಂಡಿದ್ದಾರೆ. ದೇವದಾಸಿ ತಾಯಂದರಿಗೆ ಪುನರ್ವಸತಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ವಸತಿ ಯೋಜನೆಯಲ್ಲಿ ನಿವೇಶಿತ ವಸತಿ ರೈತರು ಮತ್ತು ನಿವೇಶನ ರೈತರು ಇಬ್ಬರಿಗೂ ಎರಡಕ್ಕೂ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಕೂಡ ಹೇಳ್ಯಾರ. ದೇವದಾಸಿ ತಾಯಂದಿರ ಮತ್ತು ಮಕ್ಕಳಿಗೆ ಪುನರ್ವಸತಿಯಲ್ಲಿ ಎಜುಕೇಷನು, ಉದ್ಯೋಗ, ಉದ್ಯೋಗ 3 ಜನ್ರೇಷನ್ಗೆ ಕೂಡ ಕೊಡಬೇಕಂತ ಬೇಡಿಕೆ ಕೊಟ್ಟಿದ್ವಿ, ಅದನ್ನು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಇವೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತಂದು ಹೇಳ್ಯಾರ. ನಾಳೆ ದಿವಸ ಕರೆದು ಮಾತಾಡ್ತೀವಿ, ಒಂದು ಡೇಟ್ ಫಿಕ್ಸ್ ಮಾಡೋಣ, ನಾಳೆ ಡೇಟ್ ಹೇಳ್ತೀವಿ. ಆ ಡೇಟ್ಗೆ ನಿಮ್ಮ ಏನದಾವ ಎಲ್ಲವನ್ನು ಕೂತ್ಕೊಂಡು ಮಾತಾಡಿ ಬಗೆಹರಿಸುವಂಥ ವ್ಯವಸ್ಥೆಯಲ್ಲಿ ನಾವು ಕಾರ್ಯರೂಪರಾಗ್ತೀವಿ ಅಂತಂದು ಕೂಡ ಇವತ್ತಿನ ದಿವಸ ಮಿನಿಸ್ಟ್ರು ಒಪ್ಪಿಗೆ ಕೊಟ್ಟಾರೆ. ಸರ್, ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಈಗ ರಾಜ್ಯದಲ್ಲಿ 1993, 94 ಮತ್ತು 2007-8ರ ಪ್ರಕಾರ 46,000 ಕುಟುಂಬಗಳನ್ನು ಸರ್ಕಾರ ಗುರುತಿಸಿದೆ. ಈ ಹಿಂದೆ 2 ಸರ್ವೆಯಲ್ಲಿ. ಈಗ ಮೊನ್ನೆ ಮತ್ತೆ 2025ರಲ್ಲಿ 3ನೇ ಸರ್ವೆ ಆಗಿದೆ, ಅದು ಇನ್ನೂ ಫೈನಲ್ ಆಗಿಲ್ಲ. ಜಿಲ್ಲೆಗಳಿಂದ ಅಂತಿಮವಾದ ವರದಿ ಬಂದಿಲ್ಲ. ಈಗ 46,000 ದೇವದಾಸಿ ತಾಯಂದರಲ್ಲಿ ರಾಜ್ಯದಲ್ಲಿ 23,000 ದೇವದಾಸಿ ತಾಯಂದರು ಜೀವಂತ ಇದ್ದಾರೆ ಅಂತಂದು ವರದಿ ಹೇಳ್ತಾ ಇದೆ. ಅದು ಭಾಳ ಕಮ್ಮಿ ಆಗಿದೆ. ಇನ್ನಿಷ್ಟು ಮಂದಿ ವಲಸೆ ಹೋದ್ರನ್ನ ಅವ್ರನ್ನೆಲ್ಲ ಆ್ಯಡ್ ಆಗಿಲ್ಲ. ಹಾಗಾಗಿ ಇಡೀ ರಾಜ್ಯದಲ್ಲಿ 46,000 ಕುಟುಂಬಗಳು ಇರ್ತಕ್ಕಂಥವು. ಅವು ಎಲ್ಲವೂ ಕೂಡ ಅವೆಲ್ಲ ಕುಟುಂಬಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥದ್ದು. ಮೇಜರಾಗಿ ದಲಿತ ಸಮುದಾಯದಲ್ಲಿ ಬರ್ತಕ್ಕಂಥ ಮಹಿಳೆಯರು ಇವರೆಲ್ಲರೂ. ಸರ್ಕಾರ ಗಮನಕ್ಕಿಲ್ವಾ? ಏನು ಹೋರಾಟ ಮಾಡಲೇಬೇಕು ಸರ್? ನೋಡಿ, ಈಗ ಈ ದೇಶದಲ್ಲಿ ಮೂಲ ನಿವಾಸಿಗಳು, ಬಡವರು, ದಲಿತರು ಏನಾದರೂ ತಗೋಬೇಕತ್ತಪ್ಪ ಅಂದ್ರೆ ಹೋರಾಟ ಇಲ್ಲದೆ ಯಾವತ್ತೂ ಅವ್ರನ್ನ ಗುರುತಿಸಲ್ಲ. ಹಾಗಾಗಿ ಹೋರಾಟದಿಂದಲೇ ಮಾತ್ರ ಈ ಮಹಿಳೆಯರಿಗೆ, ಇವರು ಮೊದಲೇ ಈ ಸಮಾಜದಲ್ಲಿ ಧ್ವನಿ ಇಲ್ಲದಂಥ ಮಹಿಳೆಯರು, ಇವರು ಧ್ವನಿ ಇಲ್ಲದಂಥವ್ರು, ದಿಕ್ಕಿಲ್ದಂಥವ್ರು, ಇವ್ರಿಗೆ ಯಾರು ತಂದೆ ಅನ್ನೋದು ಗೊತ್ತಿಲ್ಲಾರ್ದಂಥವ್ರು, ತಾಯಿ ಏನಂದ್ರೂ ಗೊತ್ತಿಲ್ಲಾರಂಥ ಬದುಕು, ಬೀದಿ ಮೇಲೆ ಬದುಕು ಮಾಡೋದಕ್ಕಿಂತ ಕಡಿಯಾಗಿರ್ತಕ್ಕಂಥ ಜನ ಇವರು. ಹಾಗಾಗಿ ಇವ್ರಿಗೆ ಯಾರಿಗೂ ಧ್ವನಿ ಇಲ್ಲದ ಜನ ಇವರು. ಹಾಗಾಗಿ ಇವರು ಅನಿವಾರ್ಯವಾಗಿ ಇವರು ಏನಾದರೂ ಕೆಲಸ ಆಗಬೇಕಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಮುಖಾಂತರವಾಗಿ ಇವರು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಇದೆ. ಇಲ್ಲಾಂದ್ರೆ ಇವ್ರನ್ನ ಯಾರೂ ಗುರುತಿಸೋಕ್ಕಾಗಲ್ಲ. ಇದು ಹೊಸದಲ್ಲ. ಸುಮಾರು ಈ ಥರ ಹೋರಾಟಗಳನ್ನು ಮಾಡ್ತಾ ಅವ್ರವ್ರ ಬೇಡಿಕೆಗಳನ್ನು ಹೆಚ್ಚಿಸ್ತಾ ಅನೇಕ ಕೆಲಸಗಳನ್ನು ಮಾಡ್ತಾ ಇಲ್ಲಿಗೆ ಬಂದಿರೋಂಥದ್ದು. ಈಗ ಮುಂದೆ ಭಾಳಷ್ಟು ದೊಡ್ಡದು ಕೆಲಸಗಳು ಇದ್ದಾವೆ. ಕಾಯ್ದೆ ಬರಬೇಕು, ಇಂಪ್ಲಿಮೆಂಟ್ ಆಗಬೇಕು, ಮಾಡ್ತೀವಿ ಅಂದ್ರೆ ಅದನ್ನು ಕೂಡ ನಾವು ಹೋರಾಟದಿಂದ ಪಡ್ಕೊಳ್ಳೋವಂಥ ಕೆಲಸ. ಸರ್, ಇದು ಈಡೇರಲಿಲ್ಲ ಅಂದ್ರೆ ಅವ್ರಿಗೆ ಈಗಾಗಲೇ ಟೈಮ್ ಕೊಡ್ತೀವಿ ಅಂತ ಹೇಳ್ಯಾರ. ಅದರಲ್ಲೇ ಈಡೇರಲಿಲ್ಲ ಅಂದರೆ ಇನ್ನೊಂದು ಸರಿ ಭೇಟಿ ಹಾಕಿವಿ. ಈಡೇರಲಿಲ್ಲ ಅಂದರೆ ಮತ್ತೆ ಹೋರಾಟ ಅನಿವಾರ್ಯ. ಈ ಹೋರಾಟದಕ್ಕಿಂತ ಇನ್ನೂ ವಿಭಿನ್ನ ರೂಪದಲ್ಲಿ ನಾವು ಹೋರಾಟಗಳನ್ನು ಮಾಡ್ತೀವಿ. ಇವತ್ತು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಸರಿ ಮಳೆ ಬಂತು, ಎಲ್ಲರೂ ತೋರಿಸ್ಕೊಂಡ್ರು, ಟೆಂಟ್ ತೋಯ್ತು, ಎಲ್ಲರೂ ಮಳೆಗೆ ನಿಂತ್ಕೊಂಡ್ರು. ಆದರೂ ಯಾರು ಜನನೂ ನಮ್ಮ ಹಕ್ಕಿಗಾಗಿ ನಾವು ಇದ್ದೀವಿ, ನಾವು ಯಾರೂ ಕದಲಲ್ಲ ಅಂತಂದು ಎಲ್ಲರೂ ತೋರಿಸ್ಕೊಂಡು ಹಿಂಗೆ ನಿಂತ್ಕೊಂಡ್ರು. ಇಷ್ಟೆಲ್ಲ ವಯಸ್ಸಾದಂಥ ಅಜ್ಜಂದ್ರು ಕೂಡ ಎಲ್ಲರೂ ತೋರಿಸ್ಕೊಂಡ್ರು, ಆದರೆ ಯಾರೂ ಹೋಗಲಿಲ್ಲ. ಮಿನಿಸ್ಟ್ರ್ ಬರಲ್ತಾನೆ ನೋಡಿ, ಇವ್ರಿಗೆ ಸೂರಿದೆ. ಯಾವ ಥರ ಇದೆ ಸೂರು ಅಂದ್ರೆ ಸರ್ಕಾರ 10ರಲ್ಲಿ ಒಬ್ಬರಿಗೆ ಇಬ್ಬರಿಗೆ ಸೂರು ಕೊಡುತ್ತೆ. ಅದನ್ನು ಸುಮಾರು 8-10 ವರ್ಷ ಜಗ್ಗುತ್ತಾ. ಒಂದೊಂದು ತಾಲೂಕಿಗೆ 2-3 ಟಾರ್ಗೆಟ್ ಕೊಡ್ತಾರೆ. ಆ ಟಾರ್ಗೆಟ್ನಲ್ಲಿ ಇಂಪ್ಲಿಮೆಂಟ್ ಆಗೋಕ್ಕಾಗಲ್ಲ. ಇವ್ರಿಗೆ ಯಾವ ಸೂರನ್ನೂ ಸಿಗೋಲ್ಲ. ಇವ್ರು ಕೊಟ್ಟರಂಥ ಸೂರು ತಗೊಂಡಿದ್ದಾಗ ಅವ್ರು ಸತ್ತ ಹೋಗಿರ್ತಾರೆ.
ಆ ರೀತಿಯಾಗಿ 46,000 ದೇವದಾಸಿ ತಾಯಂದ್ರಲ್ಲಿ ಈಗ ಬರೀ 23,000 ಉಳಿದಾರೆ ಅಂತಂದು ಅವ್ರ ರಿಪೋರ್ಟ್ ಹೇಳುತ್ತೆ. ಅದರಲ್ಲಿ 23,000 ಜನ ದೇವದಾಸಿ ತಾಯಂದ್ರಿಗೆ ಆಗಲೇ ತೀರ್ಕೊಂಡು ಹೋಗ್ಯಾರ. ಹಾಗಾಗಿ ನಾವು ಈಗ ಒತ್ತಾಯ ಮಾಡ್ತಾಯಿದ್ದೀವಿ, ಇವ್ರಿಗೆ ಒಂದೇ ಸರಿ ಪ್ಯಾಕೇಜ್ ಮಾಡಿ, ಒಂದೇ ಸರಿ ಇವ್ರನ್ನ ಘೋಷಣೆ ಮಾಡಿಬಿಡಿ ಅಂತಂದು ಒಂದು ಸ್ಪೆಷಲ್ ಪ್ಯಾಕೇಜ್ ಮಾಡಿ ಘೋಷಣೆ ಮಾಡಿ ಅಂತ ಸರ್ಕಾರದ ಮೇಲೆ ಒತ್ತಡ ಮಾಡ್ತಾಯಿದ್ದೀವಿ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.